ಹ್ಮ್. ನನ್ನ ಹೆಸರು ತಾರಾ ಅಂತ. ನಮ್ಮ ತೋಟದಲ್ಲಿ ಈ ತೋಟ ಅಂದಮೇಲೆ ಕಳೆ ಹೊಡೆದಿರುತ್ತೆ, ಬೇಕಾದಷ್ಟು ಕೆಲಸಗಳು ಇರ್ತವೆ. ಗಂಡಸರು ಯಾವಾಗಲೂ ನಮ್ಮ ಜೊತೇಲಿ ಇರೋಕ್ಕಾಗಲ್ಲ. ಒಬ್ರು ಇಬ್ಬರು ಬರ್ತೀವಿ ಕೆಲಸಕ್ಕೆ, ಬಂದುಬಿಟ್ಟು ಅಲ್ಲಿ ಯಾವಾಗ ಬಂದ್ರೂ ಗೇಟ್ ಹತ್ರ ಇಲ್ಲ ತೋಟದೊಳಗಡೆ 10-15 ಜನ ಡ್ರಿಂಕ್ಸ್ ಇಟ್ಕೊಂಡು ಬಾಟ್ಲಿ ಇಟ್ಕೊಂಡು ಅದು ಇದು ಇಟ್ಕೊಂಡಿರ್ತಾರೆ. ಇಲ್ಲಿ ಬರಬೇಡಿ, ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ. ನಮಗೆ ರಕ್ಷಣೆ ಬೇಕು. ಈ ಜಾಗ ದಯವಿಟ್ಟು ನಮಗೆ ಉಳಿಸ್ಕೊಡಿ. ತುಂಬ ಭಯ ಇದೆ ನಮಗೆ. ನಮ್ಮ ಜಾಗದಲ್ಲಿ ನಾವು ಬಂದು ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಅವರು ಜಿ ರಮೇಶನ ಕಡೆಯವರು. ಯಾಕೆ ಅಂದರೆ ಇದೆ ನಮ್ಮದು ಜಾಗ ಅಂತೇಳಿ ಅವರು ನಮಗೆ ಇದು ಮಾಡ್ತಾರೆ. ನಮ್ಮ ಜಾಗಕ್ಕೆ ನಾವು ಬರೋಕ್ಕೆ ಅವರು ನಮ್ಮ ಜಾಗ ಅಂತ ಅವ್ರ ಜಾಗ ಅಂತ ಹೇಳ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ. ನಮಗೆ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ. ಬರೀ ಗಂಡಸ್ರುಗಳು ಅವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಆ ಥರದನ್ನೆಲ್ಲ ಕರೆಸಿ 10-15 ಜನ, ಒಬ್ರು ಇಬ್ಬರು ಇರಲ್ಲ. ನಾವು ಕೂಲಿ ಮಾಡಿ ತಿನ್ನೋರು. ಜೋರು ಮಾಡ್ತಾರೆ, ಕೆಲಸ ಮಾಡೋಕ್ಕೆ ಬರಬೇಡಿ, ಇದು ನಮ್ಮ ತೋಟ, ಹಂಗೆ ಹಿಂಗೆ ಅಂತ. ಇದು ನಮ್ಮ ತೋಟ ಅಂತ ನಾವು ಹೇಳಿದ್ರು. ನಮ್ಮ ಅಜ್ಜಾಜಿ ಕಾಲದಿಂದ ಮಾಡಿರೋ ತೋಟ ನಮ್ಮ ತೋಟ. ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಅವರು ಜಿ ರಮೇಶ್ ಅನ್ನೋರು ಕಳಿಸಿರೋ ಜನಗಳು. ಅವ್ರ ಕಡೆಯವರು. ಅವ್ರನ್ನ ನಾವು ದಯವಿಟ್ಟು ಯಾವತ್ತೂ ಮುಖ ನೋಡಿಲ್ಲ. ನಮ್ಮ ಗ್ರಾಮಸ್ಥರಲ್ಲ, ಯಾರೂ ಅಲ್ಲ ಅವರು. ನನ್ನ ಹೆಸರು ತಾರಾ.